ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಪದ್ಮ ಅಂತ. ಇವತ್ತು ನಿಮ್ಮ ಮುಂದೆ ಸಬ್ಬಕ್ಕಿ ಸೊಪ್ಪಿನ ಸಾರು ಮತ್ತು ಮುದ್ದೆನ ತೊಗೊಬಂದಿದ್ದೀನಿ. ಮೊದಲದಾಗಿ ಬೇಳೆನ ಎರಡು ಬೌಲಷ್ಟು ತೊಗೊಂಡು ತೊಳ್ಕೊಂಡಿದ್ದೀನಿ ನೀಟಾಗಿ. ಮತ್ತು ಇದು ಸೊಪ್ಪು ಸಹ ತೊಳೆದಿಟ್ಕೊಂಡಿರೋದು ಸಬ್ಬಕ್ಕಿ ಸೊಪ್ಪನ್ನ. ಹಾಗೆ ಬೇಳೆಗೆ ತೊಳೆದಾದ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟನ್ನ ಸೇರಿಸಿ, ಈಗ ಸಬ್ಬಕ್ಕಿ ಸೊಪ್ಪನ್ನೆಲ್ಲ ತೊಳೆದಿರೋಂಥ ಸೊಪ್ಪನ್ನ ಕಟ್ ಮಾಡಿ ಕುಕ್ಕರ್ಗೆ ಸೇರಿಸಿದ್ದೀನಿ. ಮತ್ತು ಅದಕ್ಕೆ 2 ಟೊಮೊಟೊ ಮತ್ತು ಸಾಲ್ಟನ್ನ ಸೇರಿಸಿ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ನ ಕೂಗಿಸ್ಕೊಂಡ್ರೆ ಸೊಪ್ಪು ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಅದಾದಮೇಲೆ ನಾವು ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಟೊಮೊಟೊ ಮತ್ತು ಬೇಳೆನ ಸೈಡಿಗೆ ತೆಗೆದಿಟ್ಕೊತಾ ಇದ್ದೀನಿ. 2 ಟೊಮೊಟೊ ಮತ್ತು ಬೇಳೆ ಹಾಕಿದ್ನಲ್ವ, ಅದು ಬಂದು ಸೈಡ್ಗೆ ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಿಕ್ನೆಸ್ಗೋಸ್ಕರ ಸಾಂಬಾರು ಬರುತ್ತೆ ಅಂತ ಹೇಳ್ಬಿಟ್ಟು ಬೇಳೆನ ಸ್ವಲ್ಪ ತೆಗಿಯೋದು. ಮತ್ತು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಜಜ್ಜಿರೋಂಥ ಬೆಳ್ಳುಳ್ಳಿ, ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಸೊಪ್ಪು ಬೇಯಿಸಿರೋಂಥ ನೀರನ್ನ ಸೇರಿಸಿದ್ದೀನಿ. ಈಗ ಇದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆನ ತಗೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಜೀರಿಗೆನ ಫ್ರೈ ಮಾಡ್ಕೊಂಡಿರೋದು. ಮತ್ತು ಇದು ರುಬ್ಬೋದಕ್ಕೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ ಮತ್ತು ಬೇಯಿಸಿರೋ ಟೊಮೊಟೊ, ಬೇಳೆ ಮತ್ತು ಹುಣಸೆಹಣ್ಣು, ಇದನ್ನೆಲ್ಲನೂ ರುಬ್ಬೋದಕ್ಕೆ ಅಂತ ಹಾಕಿರೋದು. ಇದೆಲ್ಲ ಚೆನ್ನಾಗಿ ರುಬ್ಬಿದಾದಮೇಲೆ ಕುದೀತಾ ಇರೋವಂಥ ನಮ್ಮ ಬೇಳೆ ನೀರಿಗೆ ಸೇರಿಸಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲಾಸ್ಟಲ್ಲಿ ಹಾಕಿದ್ದೀನಿ. ಇದು ಹಾಕ್ಕೊಂಡ್ರೆ ಹಾಕ್ಕೋಬೋದು, ನಾನು ಚೆನ್ನಾಗಿರುತ್ತೆ ಸ್ಮೆಲ್ಲು ಅಂತ ಹಾಕಿದ್ದೀನಿ. ನೆಕ್ಸ್ಟು ಒಂದು ಅದೇ ಬಾಣಲಿಗೆ ಎಣ್ಣೆ, ಸಾಸಿವೆ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಕೆಂಬಣ್ಣ ಬಂದಮೇಲೆ ಇದಕ್ಕೆ ಬೇಯಿಸಿ ಸಪ್ರೇಟ್ ಮಾಡಿದಂಥ ಬೇಳೆ ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ನಮ್ಮ ಬಸ್ಸಾರು ರೆಡಿ ಆಗುತ್ತೆ. ಮುದ್ದೆ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ